ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ. 8ನೇ ತರಗತಿಯ ಆನ್ಲೈನ್ ಕ್ಲಾಸ್ಗೆ ತಮಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಲ್ಲಿ ಕಾಣ್ತಾ ಇರೋದು ನಮ್ಮ ದೇಶದ ಒಂದು ಧ್ವಜ ಅಲ್ವಾ? ಇದರ ಅಡಿಯಲ್ಲಿ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತೇವೆ, ಗಣರಾಜ್ಯೋತ್ಸವವನ್ನು ಆಚರಿಸ್ತೇವೆ. ಇದೆಲ್ಲ ಆಚರಿಸಬೇಕಾದ್ರೆ ಸುಮಾರು ಸ್ವತಂತ್ರ ಬರೋದಕ್ಕೋಸ್ಕರ ನಮ್ಮ ದೇಶದಲ್ಲಿ 6 ಲಕ್ಷ ಜನ ಪ್ರಾಣವನ್ನು ಬಲಿ ಕೊಟ್ಟರು ಅಂತ, ತ್ಯಾಗವನ್ನು ಮಾಡಿದ್ರು ದೇಶಕ್ಕೋಸ್ಕರ ಅಂತ ತ್ಯಾಗ ಮಾಡಿದಂತಹ ವ್ಯಕ್ತಿಗಳಲ್ಲಿ ನಮ್ಮ ದೇಶದ ಸೈನಿಕರಲ್ಲಿ ಕೂಡ ಒಬ್ಬರು ಇದ್ದಾರೆ. ಅಂಥದ್ದೇ ಒಂದು ಇವತ್ತು ಕಥೆಯನ್ನು ನಾವು ಮುಂದುವರಿಸ್ತಾ ಹೋಗೋಣ. ನಾವು ಮೊದಲು ಈ ಸೈನಿಕರಿಗೆ ಅಮರರಾಗಿರಲಿ ಅಂತ ಹೇಳ್ತಾ ಮುಂದೆ ಈ ವೀರ ಸೈನಿಕನಿಗೆ ಒಂದು ನಮಸ್ಕಾರವನ್ನು ಮಾಡ್ತಾ ಪಾಠವನ್ನು ಮುಂದುವರ್ಸೋಣ. ಈ ಪಾಠದ ಒಂದು ಆಶಯ ಹೇಗಿದೆ ನೋಡ್ಕೊಳ್ಳಿ. ನಾನು ಓದ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. शत्रु देश की रक्षा करना देशवासियों का परम पुनीत कर्तव्य होता है. लड़ाई में पीठ दिखाकर भागना नहीं चाहिए, सीना तान कर आगे बढ़ना चाहिए, तभी तो वीर विजय माला पहनते हैं. इस घटना से बच्चों में साहस और वीरता का भाव जगता है. वे अपने कर्तव्यों के प्रति सजग होते हैं ಅಂತ ಹೇಳ್ಬಿಟ್ಟು ಆಶಯವನ್ನು ಹೇಳಿದ್ದಾನೆ. ಇದರ ಅರ್ಥ ಹೀಗಿದೆ: ಶತ್ರುಗಳಿಂದ ನಮ್ಮ ದೇಶವನ್ನು ರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಪುನೀತವಾದಂಥ ಪವಿತ್ರವಾದಂಥ ಒಂದು ಕರ್ತವ್ಯವಾಗಿದೆ. ಯುದ್ಧದಲ್ಲಿ ಬೆನ್ನನ್ನು ತೋರಿಸಿ ಓಡಿ ಹೋಗಬಾರ್ದು. ನಾವು ಸೀನಾ ತಾನ್ಕರ್ ಅಂದರೆ ನಮ್ಮ ಎದೆಗೊಟ್ಟು ನಾವು ಮುಂದೆ ಸಾಗಬೇಕಾಗತ್ತೆ. ತಬೀತೋ ವಿಜಯ ಮಾಲಾಪ ಅಂತೆ, ಆವಾಗಲೇ ವೀರನಿಗೆ ಒಂದು ವಿಜಯವನ್ನು ಸಾಧಿಸೋಕ್ಕೆ ಸಾಧ್ಯ ಅಂತ. ಈಗ ಇಸ್ ಘಟನಾ ಸೆ ಬಚ್ಚೋ ಮೇ ಸಾಹಸ और वीरता का भाव जगता है. ಈ ಘಟನೆಯಿಂದ ಮಕ್ಕಳಲ್ಲಿ ಸಾಹಸ ಮತ್ತು ವೀರತ್ವದ ಒಂದು ಭಾವನೆ ಜಾಗೃತವಾಗುತ್ತದೆ. ವೇ ಅಪನೆ ಕರ್ತವ್ಯಕ್ಕೆ ಪ್ರತಿ ಸಜಗ್ ಹೋತೆ ಹೈ. ತಮ್ಮ ವಿದ್ಯಾರ್ಥಿಗಳು ತಮ್ಮ ಕರ್ತವ್ಯದ ಬಗ್ಗೆ ಜಾಗೃತರಾಗ್ತಾರೆ ಅಂತ ಹೇಳಿಬಿಟ್ಟು ಈ ಪಾಠವನ್ನು ಒಂದು ಆಶಯವನ್ನು ಇಟ್ಕೊಂಡು ಬರೆದಿದ್ದಾರೆ. ಇಲ್ಲಿ ಕೆಲವೊಂದು ಶಬ್ದಾರ್ಥಗಳಿದ್ದಾವೆ, ಓದ್ತಾ ಹೋಗಿ. ಹಮ್ಲಾ ಆಕ್ರಮಣ ಕರ್ನ ಅಂತ ಅಂದರೆ ಆಕ್ರಮಣ ಮಾಡೋದು ಅಂತ. ಚೌಂಕಾದೇನ ಚಕಿತ್ ಕರ್ನ ಆಶ್ಚರ್ಯಪಡಿಸುವುದು, ವಿಸ್ಮಿತ್ ಕರ್ನ ಅಂತ. ಮಮತ್ವ ಮಮತೆ ಮಮತಾ ಅಂತ. ರೂಂದ್ ಜಾನ ಗದ್ಗದ್ ಹೋನ ಗದ್ಗದಿತರಾಗುವುದು. ಅಭೇದ್ಯ ಜಿಸ್ಕೋ ತೋಡಾ ನಾ ಜಾಯ್ ಯಾವುದನ್ನ ಮುರಿಯೋದಕ್ಕೆ ಸಾಧ್ಯ ಇಲ್ವೋ. ಜೂಜ್ನ ಲಡ್ನ ಹೋರಾಟ ಮಾಡು. ದಾಯಿತ್ವ ಜಿಮ್ಮೆದಾರಿ ಅಂದರೆ ಜವಾಬ್ದಾರಿ. ಮೌತ್ ಅಂದರೆ ಮರಣ ಸಾವು ಅಂತೇಳಿ. ಸಂಭಾಲನ ಅಂದರೆ ತಮ್ಮ ಭಾರ್ ಊಪರ್ಲೇನ ಜವಾಬ್ದಾರಿ, ಅದ್ರ ಇದರರ್ಥ ಭಾರ್ ಊಪರ್ಲೇನ ಅಂದರೆ ಜವಾಬ್ದಾರಿ ತೆಗೆದುಕೊಳ್ಳೋದು ಅಂತ ಹೇಳ್ಬಿಟ್ಟು. ಸಂಕಟ ಸೆ ಬಚಾನ ಅಂತ ಸಂಕಟದಿಂದ ಪಾರು ಮಾಡೋದು ಅಂತ ಇನ್ನೊಂದು ಅರ್ಥ ಆಗುತ್ತೆ. ದಿಲ್ ದಹಲಾನ ಭಯಭೀತೋನ ಅಲ್ವಾ, ಹೆದರಿಕೆ ಬರುವಂಥದ್ದು ಅಂತ, ಹೆದರಿಕೆ ಆಗುವುದು. ಇಂತಜಾರ್ ಪ್ರತೀಕ್ಷಾ ನಿರೀಕ್ಷೆ ಮಾಡುವು, ಕಾಯುವು ಅಂತ. ರಾಹ ದೇಖ್ನ ಅಂತ ಹೇಳ್ತದೆ, ಕಾಯುವುದು ಅಂತ. ಹಾದಿಯನ್ನು ನೋಡ್ತಾ ಇರೋದು. ಧ್ವಸ್ತ ಅಂದರೆ ನಾಶ ಮಾಡುವುದು. ಇವೆಲ್ಲ ಶಬ್ದಗಳಲ್ಲಿ ಪ್ರಯೋಗ ಆಗ್ತವೆ, ಅದರಿಂದ ಒಂದ್ಸರಿ ಕರೆಕ್ಟಾಗಿ ನೋಡ್ಕೊಳ್ತಾ ಹೋಗಿ, ಸರಿನಾ? ಹಾಗಾದರೆ ಈ ಪಾಠದ ಒಂದು ವಿಧ ಯಾವುದಪ್ಪ ಅಂದರೆ ಕಹಾನಿ ಅಂತ. ಕಹಾನಿ ಅಂದರೆ ಕತೆ. ಹಾಗಾದರೆ ಪಾಠದ ಹೆಸರೇನು? ಪಾಠ ಕಾ ನಾಮ್ ಮೇರಾ ದೇಶ್ ಮೇರಿ ಮಾ, ನನ್ನ ದೇಶ ನನ್ನ ತಾಯಿ. ಹಾಗಾದರೆ ನೋಡ್ತಾ ಹೋಗೋಣ, ನೀವು ಓದ್ತಾ ಹೋಗಿ, ನಾನು ಹೇಳ್ತಾ ಹೋಗ್ತೇನೆ. सन 1965 की एक शाम हर तरफ शांति का वातावरण था. किसी तरह की कोई आशंका नहीं थी. सन 1965 ಅಂದರೆ 1965ನೇ ಇಸ್ವಿ. ಒಂದು ದಿನ ಸಾಯಂಕಾಲ ಸುತ್ತಲೂ ಹರ್ತರಫ್ ಅಂದರೆ ಎಲ್ಲ ಕಡೆಯಲ್ಲೂ ಕೂಡ ಶಾಂತಿಯ ಒಂದು ವಾತಾವರಣ ಇತ್ತು. ಯಾವುದೇ ರೀತಿಯ ಒಂದು ಅನುಮಾನ, ಆಶಂಕ ಅಂದರೆ ಡೌಟು, ಸಂದೇಹ ಅನ್ನೋದು ಇರಲಿಲ್ಲ ಅಂತ. ತಬಿ ದುಶ್ಮನೋನೆ ಭಾರತ್ ಪರ್ ಆಕ್ರಮಣ ಕರ್ ದಿಯಾ. ಆ ಸಮಯದಲ್ಲೇ ಶತ್ರುಗಳು ನಮ್ಮ ದೇಶದ ಮೇಲೆ ಆಕ್ರಮಣವನ್ನು ಮಾಡಿದರು. ಅಚಾನಕ್ ಹುಯೇ ಇಸ್ ಹಮ್ಲೇನೆ ಭಾರತೀಯ ಸೇನಾ ಕೋ ಚೌಂಕಾ ದಿಯಾ. ಅಚಾನಕ್ ಅಂದರೆ ಆಕಸ್ಮಿಕವಾಗಿ, ಹಮಲ ಅಂದರೆ ಆಕ್ರಮಣ ಅಂತ ಅಲ್ವಾ, ನೋಡಿದ್ವಲ್ಲ. ಆಕಸ್ಮಿಕವಾಗಿ ಆಗಿರುವಂತಹ ಈ ಆಕ್ರಮಣದಿಂದಾಗಿ ಭಾರತೀಯ ಸೈನ್ಯ ಬೆಚ್ಚಿ ಬೀಳ್ತು. ಚೌಕಾದಿಯಾ ಅಂದರೆ ಭಾರತೀಯ ಸೈನ್ಯಕ್ಕೆ ಬೆಚ್ಚು ಬೀಳುವಂಥ ಒಂದು ಪರಿಸ್ಥಿತಿ ಬಂತು. छुट्टियाँ बिताने अपने घर गए सैनिकों को तुरंत वापस आने के आदेश भेजे गए. ರಜೆಯನ್ನು, ಚುಟ್ಟಿ ಅಂದರೆ ರಜೆಗಳು, ಚುಟ್ಟಿಯ ಬಹುವಚನ ಶಬ್ದ.
ಹೇಳ್ತಾರೆ, ರಜೆಯನ್ನು ಕಳೆಯೋಕ್ಕೋಸ್ಕರ ಹೋಗಿದ್ದಂಥ ತಮ್ಮ ಮನೆಗೆ ಹೋಗಿದ್ದಂಥ ಸೈನಿಕರಿಗೆ ತಕ್ಷಣವೇ ವಾಪಸ್ ಬರೋದಕ್ಕೆ ಒಂದು ಆದೇಶವನ್ನು ಮಾಡಲಾಯಿತು ಆಕ್ರಮಣದಿಂದಾಗಿ. छुट्टियां बिता रहे भारतीय सेना की एक मेजर को जब सूचना मिली तो जाने की तैयारी कर उन्होंने माँ के पैर छूकर प्रणाम किया. ರಜೆಯನ್ನು ಕಳೆಯಕ್ಕೆ ಹೋದಂತಹ ಭಾರತೀಯ ಸೈನಿಕರಲ್ಲಿ ಒಬ್ಬ ಮೇಜರು ಕೂಡ ಆಗಿದ್ದ. ರಜೆ ಕಳೆಯಕ್ಕೋಸ್ಕರ ಹೋಗಿದ್ರು. ಅಂತ ಮೇಜರ್ಗೆ ಯಾವಾಗ ಈ ಸುದ್ದಿ ತಿಳಿತೋ, ಆದೇಶ ಸಿಕ್ತೋ, ತಕ್ಷಣವೇ ಅವರು ದೇಶಕ್ಕೋಸ್ಕರ ಹೋರಾಟ ಮಾಡೋಕ್ಕೋಸ್ಕರ ತಯಾರಾಗಿ ತನ್ನ ತಾಯಿಯ ಕಾಲಿಗೆ ನಮಸ್ಕಾರವನ್ನು ಮಾಡ್ದ ಮೇಜರ್. ಮಾಕ ಮಮತ್ವ ಜಾಗೂಟ, ಆದರೆ ತಾಯಿಯ ಮಮತೆ ಅನ್ನೋದು ಜಾಗೃತವಾಯಿತು. ಅಂದ್ಕೊಳ್ತಾರೆ, ಭಾಳ ದಿನ ಬರೋದಿಲ್ಲ, ಆದರೆ ಬಂದರೆ ಹೊರಟ್ಬಿಟ್ನಲ್ಲ, ಇನ್ನೂ ಇರುವಂಥವನು ಹೊರಟ್ಬಿಟ್ನಲ್ಲ ಅಂತೇಳಿ ಮಮತ್ವದೆ ಪ್ರೀತಿ ಅನ್ನೋದು ಜಾಗೃತ ಆಯಿತು ಅಂತ. ಆಂಕೋಮೆ ಆನ್ಸು ಬರಗೈ, ಪಾಪ ಅವಳ ತಾಯಿಯ ಕಣ್ಣಲ್ಲಿ ಕಣ್ಣೀರು ತುಂಬ ಹೋಯಿತು. ಅವರುನೇ ಬೇಟೆಗೂ ಸೀನೆಸೆ ಲಗಾಲಿಯ, ತನ್ನ ಮಗನನ್ನು ಆಳುವಂಥ ದೃಶ್ಯದಲ್ಲಿ ಅಪ್ಕೊಂಡ್ಬಿಟ್ಲು. ಮೇಜರ್ ಕಾ ಗಲಾಬಿ ರೂನ್ ಗಯ, ಆ ಮೇಜರು ಕೂಡ ತಾಯಿಯ ಸ್ಥಿತಿಯನ್ನು ನೋಡಿಬಿಟ್ಟು ಅವನಿಗೂ ಗದ್ಗದಿತನಾದ, ಅವನಿಗೂ ಬರುವಂಥ ಒಂದು ಸ್ಥಿತಿ ಆಯಿತು. ಪರ ತುರಂತ ಈ ಮಾತೃಭೂಮಿ ಕಾ ಸ್ಮರಣ ಹೋಯ, ಒಂದು ಕಡೆ ತಾಯಿಯ ಕಡೆ ನೋಡಿದ್ರೆ ಅಳ್ತಾ ಇರೋದು ಒಂದು ನೋಡ್ಬಿಟ್ಟು ಇವನಿಗೂ ಗದ್ಗತಿನ ಆದರೆ ತಕ್ಷಣವೇ ಅವನಿಗೆ ಮಾತೃಭೂಮಿಯ ಒಂದು ನೆನಪು ಬಂತು ಅಲ್ವಾ. ಯುದ್ಧ ಭೂಮಿ ಕೋ ಜಾತೆ ಹುಯೆ ಪುತ್ರ ಕೆ ಸಿರ್ ಪರ ಹಾತ್ ರಖ್ ಆಶೀರ್ವಾದ ದೇತೆ ಹುಯೆ ಮಾನೆ ಕಹ, ಇನ್ನೇನು ಹೊರಟಿರುವಂತಹ ಮಗನ, ಯುದ್ಧ ಭೂಮಿಗೋಸ್ಕರ ಹೋಗ್ತಿರುವಂತಹ ಮಗನ ತಲೆ ಮೇಲೆ ಕೈಯನ್ನು ಇಟ್ಟು ಆಶೀರ್ವಾದ ಮಾಡ್ತಾ ತಾಯಿ ಹೇಳ್ತಾಳೆ, ಬೇಟೆ ಇಸ್ ಸಮಯ ರಾಷ್ಟ್ರ ರಕ್ಷಾ ಹಿ ಪ್ರತ್ಯೇಕ ಭಾರತೀಯ ಕಾ ಸಬ್ಸೆ ಬಡಾ ಕರ್ತವ್ಯ ಹೈ. ಮಗನೇ, ಈ ಸಮಯದಲ್ಲಿ ರಾಷ್ಟ್ರ ರಕ್ಷಣೆ ಮಾಡುವುದೇ ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ, ದೊಡ್ಡ ಕರ್ತವ್ಯವಾಗಿದೆ. ಜಾವೋ ಅವ್ರ ದೃಢತಾ ಸೇ ಅಪನೆ ಕರ್ತವ್ಯ ಕಾ ಪಾಲನ್ ಕರೋ, ಹೋಗು, ದೃಢತೆಯಿಂದ ಧೈರ್ಯದಿಂದ ನೀನು ನಿನ್ನ ಕರ್ತವ್ಯದ ಪಾಲನೆಯನ್ನು ಮಾಡು. ಯಾದ್ ರಹೆ, ನೆನ್ಪಿರ್ಲಿ, ಈ ಮಾತನ್ನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಕಾನೆ ಕಿ ಹೈ, ಪೀಠ್ ಪರ್ ನಹಿ. ಹೇಳಿಲು, ಭಾರತೀಯ ಪರಂಪರೆ ಎಂಬುದು ಎದೆಗೆ ಗುಂಡನ್ನು ಹೊಡೆಸ್ಕೊಳ್ಳೋದೇ ಹೊರತು ಬೆನ್ನಿಗೆ ಹೊಡೆಸ್ಕೊಳ್ಳೋದು ಅಲ್ಲ ಅಂತ ಎಂಥ ಒಂದು ಸಲಹೆಯನ್ನು ಕೊಟ್ಟಲು ಮಗನಿಗೆ. ಯುದ್ಧ ಭೀಷಣ ರೂಪ್ಸೆ ಫೈಲ್ತಾ ಜಾರಹಾತ, ಯುದ್ಧ ಭೀಷಣವಾಗಿ ನಡೀತಾ ಹೋಗ್ತಾ ಇತ್ತು. ಇಚ್ಚೋಗಿಲ್ ನಹರ್ ಕಾ ಮೋರ್ಚಾ ಭಾರತೀಯ ಸೇನಾ ಕೆ ಲಿಯೆ ಚುನೌತಿ ಕಿ ದೀವಾರ್ ಬನ್ ಕಡಾತ. ನಮ್ಮ ಭಾರತದ ಗಡಿಯಲ್ಲಿರುವಂಥ ಇಚ್ಚೋಗಿಲ್ ಎಂಬ ಒಂದು ಹೆಸರಿನ ಒಂದು ನಹರ್ ಅಂದರೆ ಕಾಲುವೆ ಅಂತ ಎಲ್ಲಿದೆ ಅಂತ ಇಲ್ಲಿ ಹೇಳ್ತಾರೆ ನೋಡಿ. ಒಂದು ಟಿಪ್ಪಣಿ ಇದೆ, ಇಚ್ಚೋಗಿಲ್ ನಹರ್ ಯಹ ಲಾಹೋರ್ ಸೆ 14 ಕಿಲೋಮೀಟರ್ ಕಿ ದೂರಿ ಪರ್ ಹೈ ಅಂತ ಈ ಹೇಳ್ತಾರೆ. ಇಚ್ಚೋಗಿಲ್ ಎಲ್ಲಿದೆ ಅಂದರೆ ಪಾಕಿಸ್ತಾನದಲ್ಲಿರುವಂಥ ಲಾಹೋರ್ನಿಂದ ಭಾರತಕ್ಕೆ ಬರುವಂಥ ಹಾದಿಯಲ್ಲಿರುವಂಥ 14 ಕಿಲೋಮೀಟರ್ ದೂರದಲ್ಲಿದೆ ಅಂತ ಹೇಳಿಬಿಟ್ಟು ಈ ಟಿಪ್ಪಣಿ ಹೇಳುತ್ತೆ. ಆ ಇಚ್ಚೋಗಿಲ್ನ ಒಂದು ಕಾಲುವೆಯಲ್ಲಿ ಶತ್ರುಗಳು ಬಂದು ಆಕ್ರಮಣವನ್ನು ಮಾಡಿದ್ರು. ಭಾರತೀಯ ಸೇನಾ ಕೇಲಿಯೇ ಚುನೌತಿ ಕಿ ದೀವಾರ್ ಬನ್ ಖಡಾತ. ಈಗ ಭಾರತೀಯ ಸೈನಿಕರಿಗೆ ಒಂದು ಚಾಲೆಂಜ್ ಆಗಿರುವಂಥ ಒಂದು ಗೋಡೆಯ ರೀತಿಯಲ್ಲಿ ಅಡ್ಡ ಬಂದು ನಿಂತ್ಕೊಂಡಿತ್ತು. ಪ್ರಶ್ನೆ ಊಟ ಇಸ್ ಅಭೇದ ದೀವಾರ್ಕು ತೋಡ್ನೆ ಕಿ ಜಿಮ್ಮೆದಾರಿ ಕೌನ್ ನಿಭಾಯೇಗ. ಒಂದು ಪ್ರಶ್ನೆ ಬಂತು, ಈ ಭೇದಿಸಲಾಗದಂತಹ ಒಂದು ಗೋಡೆಯನ್ನು ಮುರಿಯೋರು ಯಾರು, ಇದನ್ನು ಜವಾಬ್ದಾರಿ ತಗೊಳ್ಳೋರು ಯಾರು ಅಂತ ಹೇಳ್ಬಿಟ್ಟು ಒಂದು ಪ್ರಶ್ನೆ ಬಂತು. ಇಲ್ಲಿ ಪಕ್ಕದಲ್ಲಿ ಫೋಟೋ ನೋಡ್ತಿದ್ದೀರಲ್ಲ, ಒಬ್ಬ ಮೇಜರ್, ನೆನ್ಪಿಟ್ಕೊಳ್ಳಿ, ಮುಂದೆ ಇವರ ಒಂದು ಹೆಸರು ಬರುತ್ತೆ. ಕಾರ್ಯ ಆಸಾನ್ ನಹೀತ, ಯಾಕಪ್ಪ ಅಂದರೆ ಅಲ್ಲಿ ಕೆಲಸ ಅಷ್ಟು ಸುಲಭವಾಗಿ ಇರಲಿಲ್ಲ. ಸೀದೆ ಮೌತ್ಗೆ ಸಾತ್ ಜೂಜ್ನಾಥ, ಅಲ್ಲಿ ಹೋಗಿ ಇಚ್ಚೋಗಿಲ್ ಕಾಲುವೆ ಹತ್ರ ಹೋಗಿ ಯುದ್ಧ ಮಾಡೋದು ಅಂದರೆ ಸೀದಾ ನಾವು ಸಾವಿಗೆ ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು. ಅಂಥ ಭಯಂಕರವಾದಂಥ ಒಂದು ಸ್ಥಿತಿ ಅಲ್ಲಿತ್ತು. ಪರ್ ವೀರ್ ಕಬಿ ಮೌತ್ಗೆ ಭಯಸೆ ರುಕೆ. ಪ್ರಶ್ನೆ ಮಾಡ್ತಾರೆ, ಯಾವತ್ತಾದರೂ ವೀರರು ಈ ಸಾವಿನ ಭಯಕ್ಕೆ ನಿಲ್ತಿದ್ದಾರಾ? ನಿಲ್ಲೋದಿಲ್ಲ. ತುರಂತ ಏಕೆ ವೀರ್ನೇ ಇಸ್ಕಾ ದಾಯಿತ್ವ ಸ್ವೀಕಾರ ಕರಲಿಯ. ತಕ್ಷಣನೇ ಒಬ್ಬ ವೀರ ಈ ಒಂದು ದಾಯಿತ್ವ ಅಂದರೆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡೋದು, ನಾನು ಮಾಡ್ತೀನಿ, ನಾನು ತಯಾರಿದ್ದೀನಿ ಅಂತ ಹೇಳ್ಬಿಟ್ಟು. ಯಾರಪ್ಪ ಅಂದರೆ ಅವರು ಏ ಗಾಂವ್ ಸೆ ಆಯೆ ಹುಯೆ ವಹಿ ಮೇಜರ್ತೆ. ಯಾರವರು? ಅದೇ ಹಳ್ಳಿಯಿಂದ ಬಂದಂಥ ಒಬ್ಬ ಮೇಜರ್, ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಬಂದಿದ್ದಲ್ಲ ಆ ಮೇಜರ್. ಮೌತ್ ಕಿ ಪರ್ವಾಹ ಕಿಯೇ ಬಿನಾ ಮೇಜರ್ನೇ ಮೋರ್ಛಾ ಸಂಭಾಲಿ. ಪ್ರಾಣವನ್ನು ಲೆಕ್ಕಿಸಿ ಸಾವನ್ನೂ ಕೂಡ ಲೆಕ್ಕಿಸದೆ ಮೇಜರ್ ಏನು ಮಾಡ್ದ, ಮೋರ್ಚಾ ಅಂದರೆ ತನ್ನ ಗುಂಪು ಅಂತೇಳಿ ತನ್ನ ತುಕಡಿಯನ್ನು ಸಂಭಾಳಿಸಿದ, ಅಂದರೆ ರೆಡಿ ಮಾಡಿಕೊಂಡ.
ವೇ ಧೀರೆ ಧೀರೆ ಆಗೆ ಬಡ್ನೆ ಲಗೆ, ನಿಧಾನಕ್ಕೆ ಮುಂದುವರಿತಾ ಹೋದ್ರು. ಯುದ್ಧ ಶುರುವಾಗಿದೆ, ಮುಂದುವರಿತಾ ಹೋದ್ರು. ದಿಲ್ दहलाने वाली गोलियों का शोर कानों के पर्दों को फाड़ने की कोशिश कर रहा था. ಹೇಳ್ತಾರೆ, ಎದೆಯನ್ನ ಝಲ್ಲೆನ್ನಿಸುವಂತಹ ಒಂದು ಗುಂಡುಗಳು ಆ ಗುಂಡುಗಳ ಒಂದು ಸೌಂಡು ಕಿವಿಗಳ ಒಂದು ಪರ್ದೆನೆ ಹರಿದೋಗುತ್ತೇನೋ ಅನ್ನೋ ರೀತಿಯಲ್ಲಿ ಜೋರಾಗಿ ಸೌಂಡನ್ನ ಮಾಡ್ತಾ ಇದ್ವು ಅಂತ. ಮೇಜರ್ ಪರ ದೇಶಭಕ್ತಿ ಕಾ ಜೋಶ್ ಪೂರಿ ತರಹ ಛಾಯಾ ಹುವಾ ಥಾ. ಆದರೆ ಮೇಜರ್ನ ಮೇಲೆ ದೇಶಭಕ್ತಿಯ ಒಂದು ಉತ್ಸಾಹ ಪೂರ್ಣವಾಗಿ ಹಬ್ಬೋಗಿತ್ತು, ತುಂಬೋಗಿತ್ತು. ಮೌಕೆ ಕಾ ಇಂತಜಾರ್ ಕಿಯಾ ಜಾ ಇತನಾ ಸಮಯ ಬಿ ನಹೀ ಥಾ. ಸಮಯವನ್ನು ಕಾದು ಶತ್ರುಗಳ ಮೇಲೆ ಆಕ್ರಮಣ ಮಾಡಬೇಕು ಅಂತ ಹೇಳುವಂಥ ಒಂದು ಸಮಯವನ್ನು ಕೂಡ ಅವರಿಗೆ ಇಂಥ ಅವಕಾಶನೂ ಕೂಡ ಅವರಿಗೆ ಇರಲಿಲ್ಲ. ಇಷ್ಟೊಂದು ಸಮಯನೂ ಕೂಡ ಅವರಿಗೆ ಇರಲಿಲ್ಲ ಮೇಜರ್ಗೆ. इसलिए वे धड़ाधड़ गोलीबारी करते हुए दुश्मनों के टैंकों को ध्वस्त करते आगे बढ़ रहे थे. ಸಮಯ ಇಲ್ಲದಿರೋ ಕಾರಣದಿಂದಾಗಿ ಇವರು ಕೂಡ ಧಡಾಧಡ ಅಂತೇಳಿ ಗೋಲಿಬಾರಿ ಅಂದರೆ ಗುಂಡನ್ನು ಹಾರಿಸ್ತಾ ಶತ್ರುಗಳ ಟ್ಯಾಂಕರ್ಗಳನ್ನು ಕಾಣ್ತಾ ಇದೆಯಲ್ಲ, ಈ ರೀತಿಯಾಗಿ ನೋಡಿರ್ತೀನಿ, ನೀವು ಟಿ ವಿಯಲ್ಲೆಲ್ಲ ನೋಡಿರ್ತೀರಿ. ಇಂತಹ ಶತ್ರುಗಳ ಟ್ಯಾಂಕನ್ನು ಧ್ವಂಸ ಮಾಡ್ತಾ ಮೇಜರ್ ಮುಂದೆ ಸಾಕ್ತಾ ಇದ್ದಾರೆ. ನೋಡ್ಕೊಳ್ಳಿ ಮುಂದೆ. ತಬಿ ದುಶ್ಮನೋं की कई गोलियां एक साथ सनसनाती हुई आई. ಅದೇ ಸಮಯಕ್ಕೆ ಶತ್ರುಗಳ ಕಡೆಯಿಂದ ಗುಂಡುಗಳ ಸೊಯ್ ಅಂತ ಸನ್ಸನಾತಿ ಅಂದರೆ ನಾವು ಹೇಳ್ತೀವಲ್ಲ, ಸೊಯ್ ಅಂತ ಬಂದು ಅಂತ ಹೇಳಿ ಅಷ್ಟು ವೇಗವಾಗಿ ಬಂದು ಮೇಜರ್ಗೆ ಹಾತ್ ವಾ ಪೇಟ್ ಮೇ ಗುಸ್ ಗೈ ಬಂದಂತ ಹೋಗಿದ್ದಲ್ಲ ಮೇಜರ್, ಆ ಮೇಜರ್ನ ಕೈ ಹೊಟ್ಟೆಗೆಲ್ಲ ಆ ಗುಂಡುಗಳು, ಶತ್ರುಗಳು ಹೊಡೆದಂಥ ಗುಂಡುಗಳು ಬಿದ್ದು ಹೋಯಿತು. ಮಗರ್ ಆದರೆ ಭಾರತೀಯ ಪರಂಪರಾ ಸೀನೆ ಪರ್ ಗೋಲಿ ಕಾನೆ ಕಿ ಹೈ, ಪೀಠ್ ಪರ್ ನಹಿ, ಮಾಕೆ ಯ ಶಬ್ದ ಪ್ರೇರಣಾ ದೇ ರಹೆ ಥೆ. ಅಷ್ಟೆಲ್ಲ ಗುಂಡು ಬಿದ್ದಿದ್ರು ಕೂಡ ತಾಯಿಯ ಒಂದು ಮಾತು ಹೇಳಿದಲ್ಲ, ತಾಯಿ ಭಾರತೀಯ ಪರಂಪರೆಯುವುದು ಎಂಬುದು ಎದೆಗೆ ಗುಂಡನ್ನು ಒಳಸ್ಕೊಳ್ಳೋದೇ ಹೊರತು ಬೆನ್ನಿಗಲ್ಲ ಎಂಬ ಒಂದು ತಾಯಿಯ ಒಂದು ಮಾತು, ಈ ಶಬ್ದ ಪ್ರೇರಣೆ ನೀಡ್ತಾ ಇತ್ತು. ಅಷ್ಟು ಗುಂಡು ಹೊಡೆದ್ರು ಕೂಡ ತಾನು ಸೋಲ್ದನೆ ಮುಂದೆ ಹೋಗ್ತಾ ಇದ್ದಾರೆ. ವಿ ಚೋಟ್ ಕಿ ಪರ್ವಾಹ ಕಿಯೇ ಬಗೆರ್ ಹಾಗೆ ಬಡ್ತಾ ರಹೆ. ಈ ಮೇಜರ್ ತನ್ನ ಹೊಡ್ತ ಬಿದ್ದಿರುವಂಥ ಗಾಯ ಬಿದ್ದಿದ್ರು ಕೂಡ ಅದನ್ನು ಲೆಕ್ಕಿಸದೆ ಮುಂದೆ ಸಾಕ್ತಾ ಇದ್ರು. ಅವ್ರ ಗೋಲಿಯ ಆಕಾರ ಉಸ್ಕೆ ಸೀನೆ ಮೇ ಗುಸ್ತಿ ಗೈ. ಮುಂದೆ ಹೋಗ್ತಾ ಇದ್ದಾಗೆ ಆ ಶತ್ರುಗಳಿಂದ ಬರುವಂಥ ಗುಂಡುಗಳು ಬಂದು ಅವರ ಎದೆಗೆ ಬೀಳ್ತಾ ಇದ್ವು, ಎದೆಯನ್ನು ಸೀಳ್ತಾ ಇದ್ವು ಅಂತ. ಸ್ಥಿತಿ ಕೋ ಸಮಸ್ತೆ ಹುಯೇ ಉನ್ಕೋ ಪೀಚೆ ಹಟ್ನೆ ಕಾ ಆದೇಶ ಜಾರಿ ಕಿಯಾ ಗಯಾ. ಅವರ ಸ್ಥಿತಿಯನ್ನು ನೋಡಿಬಿಟ್ಟು ಅವರಿಗೆ ಒಂದು ಆದೇಶವನ್ನು ಮಾಡಿದ್ರು, ನೀವು ಹಿಂದೆ ಹೋಗಿ ಅಂತ ಹೇಳ್ಬಿಟ್ಟು. ಪರ್ ಮೇಜರ್ ಕೆ ಕದಮ್ ರುಕೆ ನಹಿ. ಆದರೆ ಮೇಜರ್ನ ಹೆಜ್ಜೆಗಳು ನಿಲ್ಲಿಲ್ಲ. दुश्मनों के सारे टैंकों को ध्वस्त कर विजयी श्री को गले लगाकर ही उन्होंने दम लिया. ಎಲ್ಲಿವರೆಗೆ ಹಿಂದೆ ಸರಿಲಿಲ್ಲಪ್ಪ ಅಂದರೆ ಶತ್ರುಗಳ ಎಲ್ಲ ಟ್ಯಾಂಕ್ಗಳನ್ನು ಧ್ವಂಸ ಮಾಡೋವರೆಗೂ ಕೂಡ, ತಮಗೆ ವಿಜಯ ಸಿಗೋವರೆಗೂ ಕೂಡ ಇವರು ಮುಂದೆ ಸಾಕ್ತಾನೇ ಇದ್ರು. ತುರಂತ ಹಿ ಅಮೃತ್ಸರ್ಗೆ ಸೈನಿಕ ಅಸ್ಪತಾಲ್ ಮೇ ಉನ್ಹೇ ಲಾಯಾ ಗಯಾ. ತಕ್ಷಣವೇ ಅವರನ್ನು ಆ ಗಾಯಗೊಂಡಿರುವಂಥ ಸೈನಿಕನನ್ನು ಪಂಜಾಬ್ನಲ್ಲಿರುವಂಥ ಅಮೃತ್ಸರದ ಒಂದು ಸೈನಿಕರ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಪರ್ ತಬ್ ತಕ್ ಪೂರಾ ಸೀನಾ ಗೋಲಿಯೋಂ ಸೆ ಛಲ್ನಿ ಹೋ ಚುಕಾ ಥಾ. ಆದರೆ ಅಲ್ಲಿವರೆಗೆ ಇಡೀ ಎದೆ ಎಂಬುದೇ ಆ ಗುಂಡುಗಳಿಂದ ಛಿದ್ರ ಆಗೋಗಿತ್ತು ಅಂತ. ರೂಂದೆ ಗಲೇಸೆ ಅಧಿಕಾರಿಯೋನೇ ಪೂಚ. ಪಾಪ ಗದ್ಗತಿತರಾಗಿ ಅಳುವಂಥ ಒಂದು ಸ್ಥಿತಿಯಲ್ಲಿರುವಂಥ ಅಧಿಕಾರಿಗಳು ಆ ಮೇಜರ್ಗೆ ಕೇಳ್ತಾರೆ, ಆಪ್ಕಿ ಕೋಯಿ ಅಂತಿಮ್ ಇಚ್ಛಾ ಹೇ, ನಿಮಗೆ ಏನಾದರೂ ಕೊನೆಯ ಒಂದು ಆಸೆ ಇದೆಯಾ ಅಂತ ಕೇಳಿದಾಗ ಆ ಮೇಜರ್ ಕೊಡುವಂಥ ಉತ್ತರ ಹೇಗಿದೆ, ಗೋಲಿಯಾ ಸೀನೆ ಮೇ ಕಸಕ್ ರಹಿ ಥಿ ಪರ್ ಮೇಜರ್ ನೆ ಚೆಹರೆ ಪರ್ ಮುಸ್ಕಾನ್ ಲಾತೆ ಹುಯೇ ಕಹಾ. ಆದರೆ ಎದೆಗೆ ಗುಂಡನ್ನು ಬಿದ್ದಿದ್ರೂ ಕೂಡ, ಆ ಎದೆ ಎಂಬುದು ಛಿದ್ರವಾಗಿದ್ದರೂ ಕೂಡ ನಗುವಂಥ ಮುಖದಲ್ಲಿ ಆ ಮೇಜರ್ ಹೇಳ್ತಾನೆ, ಹಾಂ ಹೈ ಮೇರಿ ಮಾ ತಕ್ ಸಂದೇಶ್ ಪಹುಂಚಾ ದೇನಾ, ತುಮಾರಿ ಬೇಟೆನೆ ಗೋಲಿಯಾ ಸೀನೆ ಪರ್ ಕಾಯಿ ಹೇ ಪೀಠ್ ಪರ್ ನಹಿ. ಒಂದು ಸಂದೇಶವನ್ನು ಕೊಟ್ಟ, ಹೇಳಿ ನನ್ನ ತಾಯಿಗೆ, ನಿನ್ನ ಮಗ ಎದೆಗೆ ಗುಂಡನ್ನು ಹೊಡ್ಸ್ಕೊಂಡೇನೆ ಹೊರತು ಬೆನ್ನಿಗೆ ಹೊಡ್ಸ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಅಂತಹ ಒಬ್ಬ ಮೇಜರ್ ಆಗಿದ್ರು ಅವರು ಅಂತ. ಮುಂದುವರ್ಸೋಣ ನೋಡಿ. ಜಾನ್ತೆ ಹೇ ಯೇ ಬಹದ್ದೂರ್ ಕೌಂತೆ. ನಿಮಗೆಲ್ಲ ಗೊತ್ತಾ ಹಾಗಾದರೆ ಈ ಬಹದ್ದೂರ ವೀರ ಸೈನಿಕ ಯಾರು ಅಂತ ಹೇಳ್ಬಿಟ್ಟು, ಈ ಭಾರತೀಯ ಸೇನಾಕ್ಕೆ ಅಫ್ಸರ್ ಮೇಜರ್ ಆಶಾರಾಮ್ ತ್ಯಾಗಿ. ಇಲ್ಲಿ ಕಾಣ್ತಾ ಇದೆಯಲ್ಲ ಫೋಟೋ, ಅವರೇ ಆಶಾರಾಮ್ ತ್ಯಾಗಿ. ಈ ಭಾರತೀಯ ಸೈನ್ಯದ ಒಬ್ಬ ಆಫೀಸರ್ ಮೇಜರ್ ಆದಂತಹ ಆಶಾರಾಮ್ ತ್ಯಾಗಿ. ನೆನ್ಪಿಟ್ಕೋಬೇಕು, मेजर का नाम क्या है, आशाराम त्यागी. जिन्होंने माँ के वचनों का पालन करते हुए अपनी मातृभूमि की रक्षा के लिए प्राणों की बाजी लगा दी.
ಈ ಮೇಜರ್ ತನ್ನ ತಾಯಿಯ ಮಾತಿನ ಒಂದು ಪಾಲನೆಗೋಸ್ಕರ, ತನ್ನ ಮಾತೃಭೂಮಿಗೋಸ್ಕರ ಏನು ಮಾಡ್ದ, ತನ್ನ ಪ್ರಾಣವನ್ನು ಬಲಿ ಕೊಟ್ಟರು, ತ್ಯಾಗ ಮಾಡಿದರು. ಬಲಿ ಕೊಟ್ಟರು ಅನ್ನೋಕ್ಕಿಂತ ತ್ಯಾಗ ಮಾಡಿದರು ಅಲ್ವಾ ದೇಶಕ್ಕೋಸ್ಕರ. ದೀಪಕ್ ಬುಜ್ ಪರ್ ಉನ್ಕಿ ಅಮರ ಜ್ಯೋತಿ ಯುಗೋನ್ ತಕ್ ದೇಶಭಕ್ತೋಂ ಕೋ ರಾಹ ದಿಖಾತಿ ರಹೇಗಿ. ಆದರೆ ಒಂದು ದೀಪ ಆರಿ ಹೋಯಿತು, ಆಶಾರಾಮ್ ತ್ಯಾಗಿ ಎಂಬ ಒಂದು ದೀಪ ಆರಿ ಹೋಯಿತು. ಆದರೆ ಒಂದು ಅಮರವಾದಂಥ ಒಂದು ಜ್ಯೋತಿ, ಇವರ ಹೆಸರಿನ ಒಂದು ಅಮರವಾದಂಥ ಜ್ಯೋತಿ ನಮ್ಮ ದೇಶದಲ್ಲಿರುವಂಥ ದೇಶಭಕ್ತರಿಗೆ ಒಂದು ದಾರಿಯನ್ನು ತೋರಿಸುತ್ತೆ ಅಂತ ಹೇಳ್ಬಿಟ್ಟು ಪಾಠವನ್ನು ಮುಗಿಸ್ತಾರೆ. ಹಾಗಾದರೆ ಆಶಾರಾಮ್ ತ್ಯಾಗಿ ಯಾರು ಅನ್ನೋದೊಂದು ಒಂದು ಟಿಪ್ಪಣಿ ಇದೆ, ನೋಡ್ಕೊಳ್ಳಿ. ಆಶಾರಾಮ್ ತ್ಯಾಗಿಜಿ ಭಾರತೀಯ ಸೇನಾಕ್ಕೆ ಮೇಜರ್ ತೆ ಹೇಳ್ತಾರೆ. ಆಶಾರಾಮ್ ತ್ಯಾಗಿ ಯಾರಪ್ಪ ಅಂದರೆ ಭಾರತೀಯ ಸೈನ್ಯದಲ್ಲಿ ಒಬ್ಬ ಮೇಜರ್ ಪದವಿಯಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ. 21 सितंबर 1965 के भारत पाकिस्तान युद्ध में वे शहीद हुए ಹೇಳ್ತಾರೆ. 21 ಸೆಪ್ಟೆಂಬರ್ 1965 ಇಸ್ವಿಯಲ್ಲಿ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಇವರೇನು ಮಾಡಿದ್ರು, ಶಹೀದ್ ಹುಯೆ ಅಲ್ವಾ, ಅಮರರಾಗಿ ಹೋದ್ರು, ತ್ಯಾಗವನ್ನು ಮಾಡಿದ್ರು ಅಲ್ವಾ. ಯುದ್ಧೋಪರಾಂತ ಉನ್ಹೇं ಮಹಾವೀರ ಚಕ್ರ ಪ್ರದಾನ್ ಕರ್ ಸಮ್ಮಾನಿತ್ ಕಿಯಾ ಗಯಾ. ಅವರ ಮರಣಾನಂತರ ಇವರಿಗೆ ಮಹಾವೀರ ಚಕ್ರವನ್ನು ಕೊಟ್ಟು ಗೌರವವನ್ನು ಸಲ್ಲಿಸಿದರು, ನಮ್ಮ ದೇಶ ಗೌರವವನ್ನು ಕೊಡ್ತು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಪಾಠ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ವಿದ್ಯಾರ್ಥಿಗಳೇ, ಚೆನ್ನಾಗಿ ಓದಿ. ಓಕೆನಾ? ನಮಸ್ಕಾರ.